Hi friends, welcome back to my YouTube channel. ಇವತ್ತಿನ ರೆಸಿಪಿ ರಾಜ್ಮಾ ಕಾಳು ಸಾಂಬಾರು ಇಲ್ಲ ಅಂದ್ರೆ ಕಿಡ್ನಿ ಬೀನ್ಸ್ ಸಾಂಬಾರು. ಇನ್ನು ಹೇಗ್ ಮಾಡೋದಂತ ನೋಡೋಣ. ಇದಕ್ಕೆ ಮೊದಲು ನಾವು ಏನೇನು ಹಾಕ್ಬೇಕಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು 4 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ 1, ಲವಂಗ 8ರಿಂದ 10, ಸ್ವಲ್ಪ ಕಾಯಿ ಇಷ್ಟು ನಾನು ಇವಾಗ ಮಸಾಲ ಮಾಡ್ಕೊಳ್ತೀನಿ. ಇವಾಗ ಒಂದು ಕುಕ್ಕರ್ನ ಎತ್ಕೊಳ್ತೀನಿ. ಕುಕ್ಕರ್ ಅಲ್ಲಿ ನೆನ್ಸಿಟ್ಟಿರುವಂತ ರಾಜ್ಮಾ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನೀರ್ನ ವೇಸ್ಟ್ ಮಾಡಲ್ಲ, ನೀರು ಹಾಕೊಳ್ತೀನಿ. ಇವಾಗ ನೆನ್ಸಿಟ್ಟಿರುವಂತ ಕಡಲೆಕಾಳನ್ನು ಕೂಡ ಸೇರಿಸ್ಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ. ನಾನು ಇಲ್ಲಿ ಕಿಡ್ನಿ ಬೀನ್ಸ್ ಮತ್ತೆ ಕಡಲೆಕಾಳು ಎರಡೂನು ಹಾಕೊಂಡು ಇವಾಗ 2 ವಿಸಿಲ್ ಕೂಗ್ಸ್ಕೊಳ್ತೀನಿ. ಇದನ್ನ ಕಿಡ್ನಿ ಬೀನ್ಸ್ ನೆನ್ಸಿರೋಂತ ನೀರನ್ನ ಚೆಲ್ಬೇಡಿ, ಅದನ್ನ ತೊಳ್ದ್ಬಿಟ್ಟು ಮುಂಚೆನೆ ನಾವು ತೊಳೆದು ಅದ ನೀರೆಲ್ಲ ಚೆಲ್ಲಿ ಸಪ್ರೇಟ್ ಫ್ರೆಶ್ ಆಗಿರೋ ನೀರಲ್ಲಿ ನೆನ್ಸ್ಬಿಟ್ಟು ಎತ್ತಿಕ್ಬಿಟ್ಟು ಮತ್ತೆ ಅದೇ ನೀರನ್ನು ನಾವು ಕೂಗ್ಸ್ಕೊಳ್ಬೇಕು. ನಾವು ನೀರು ಚೆಲ್ಲಿದ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದೇ ನೀರಲ್ಲೇ ನಾವು ಕುಕ್ಕರ್ನ ಹಾಕ್ಬಿಟ್ಟು ನಾವು ಕೂಗ್ಸ್ಕೋಬೇಕು. ನೀರ್ನ ಕಾಳು 2 ಸೇರಿಸಿ ಕೂಗ್ಸ್ಕೋಬೇಕು. ಆಮೇಲೆ ಕಡಲೆಬೇಳೆ ನೆನ್ಸಿರುವಂತ ನೀರ್ನ ತೊಳೆದ್ಬಿಟ್ಟು ಚೆಲ್ಲಿ ಅದೇನ್ ಯೂಸ್ ಮಾಡೋದ್ ಬೇಡ, ಕಿಡ್ನಿ ಬೀನ್ಸ್ ನೀರ್ ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಉಪ್ಪು ಹಾಕೊಂಡಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ ಕೂಗ್ಸ್ಕೊಳ್ತೀನಿ. ಇವಾಗ ಅದು ಕುಕ್ಕರ್ ವಿಸಿಲ್ ಆಗ್ಲಿ ಅಷ್ಟೊತ್ತಿಗೆ ನಾನು ಮಸಾಲಾನ ರುಬ್ಕೊಳ್ತೀನಿ. ಇವಾಗ ನಾನು ಒಂದು ಜಾರ್ ತಗೊಳ್ತೀನಿ. ಜಾರಲ್ಲಿ ನಾನು ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕಾಯಿ ಹಾಕೊಳ್ತೀನಿ, ಚಕ್ಕೆ ಹಾಕೊಳ್ತೀನಿ 2 ಪೀಸು, ಮತ್ತೆ 8ರಿಂದ 10 ಲವಂಗನ ಸೇರಿಸ್ಕೊಳ್ತೀನಿ. ನಾಲ್ಕು ಟೊಮೊಟೊನ ಹಾಕೊಳ್ತಾ ಇದ್ದೀನಿ, 2 ಈರುಳ್ಳಿ, ತೊಳೆದು ಎತ್ತಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಮತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಳ್ತೀನಿ. ನೋಡಿ ಇಷ್ಟು ತರಿ ತರಿಯಾಗಿದ್ರೆ ಸಾಕು. ಮಸಾಲೆ ರುಬ್ಬಿ ಎತ್ತಿಟ್ಕೊಂಡಿದ್ದಾಯ್ತು. ಇವಾಗ ನಾನು 2 ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ನೋಡಿ ನಾನು 2 ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿವಾಗ 2 ಗೆಡ್ಡೆ ಬ್ರೋಕೊಲಿನ ಸಣ್ಣದಾಗಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ 2 ನಿಮಿಷ ಬಿಸಿನೀರಲ್ಲಿ ನೆನೆಸಿಡ್ತೀನಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಸ್ವಲ್ಪ ಕುದಿ ಬರುವಾಗ ನಾನು ಇದನ್ನ ಸೇರಿಸ್ಕೊಳ್ತೀನಿ.
ಕಿಡ್ನಿ ಇದು ಕಾಳುಗಳನ್ನ 2 ವಿಸಿಲ್ ಕೂಗಿಸ್ಕೊಂಡು ಓಪನ್ ಮಾಡಿದ್ದೀನಿ. ಈ ತರ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕು. ಇದಕ್ಕೆ ಮಸಾಲ ಹಾಕ್ಬಿಟ್ಟು ಬೇಯಿಸ್ಕೊತೀವಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋಗುತ್ತೆ. ಇವಾಗ ಇದನ್ನ ಒಗ್ಗರಣೆ ಕೊಡೋಣ. ನಾನಿಲ್ಲಿ 2 ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಹೇಗ್ ಮಾಡೋದಂತ ನೋಡೋಣ. ಒಗ್ಗರಣೆ ಮಸಾಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಡೋಣ. ನಾನು ಮೊದಲು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನ್ ಸಾಸಿವೆ ಜೀರಿಗೆ ಹಾಕೊಳ್ತೀನಿ. ಸಾಸಿವೆ ಚಟಪಟ ಅಂತ ಸಿಡಿಲಿ. ಅದಾದ್ಮೇಲೆ ನನಗೆ ಕರಿಬೇವು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಪಲಾವ್ ಎಲೆ ಬಳಸ್ತಾ ಇದ್ದೀನಿ. ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಇನ್ಮೇಲೆ ಫ್ರೈ ಮಾಡೋಣ. ಕುದೀತಾ ಇದೆ. ಇವಾಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಬಳಸ್ತಾ ಇದ್ದೀನಿ. ಇದು ಮಿಲ್ಲಲ್ಲಿ ಮಾಡಿರುವಂತ ಸಾಂಬಾರ್ ಪುಡಿ. ಇವಾಗ MTR ಸಾಂಬಾರ್ ಕೂಡ ಬಳಸ್ಕೊಳ್ತಾ ಇದ್ದೀನಿ 2 ಸ್ಪೂನು. ಸಾಂಬಾರ್ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಾಂಬಾರ್ ಪುಡಿ ಮಿಕ್ಸ್ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋರು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತ ಆಲೂಗಡ್ಡೆನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕೂಗ್ಸಿ ಎತ್ತಿಟ್ಕೊಂಡಿರುವಂತ ಕಾಳುಗಳನ್ನ ಹಾಕೊಂಡು ಇದನ್ನು 1 ರೌಂಡ್ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನಾನು ಇದಕ್ಕೆ ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತ ಬ್ರೋಕೊಲಿನ ಚೆನ್ನಾಗಿ ಬಿಸಿನೀರಲ್ಲಿ 1-2 ನಿಮಿಷ ಬೇಯಿಸಿದ್ದೆ. ಇವಾಗ ಅದನ್ನ ನೀರೆಲ್ಲ ಸೋಸ್ಕೊಂಡು ಇವಾಗ ಇದು ಬ್ರೋಕೊಲಿನ ಹಾಕೊಳ್ತಾ ಇದ್ದೀನಿ. ನಾನು 1-2 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತೀನಿ. ಇದು ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ.
ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಕಡಿಮೆ ಇದ್ರೆ ಮೇಲೆ ಹಾಕೊಳ್ಳೋಣ. ನೀರು ಕಡಿಮೆ ಅನಿಸ್ತೀವೋ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಇದು ಅನ್ನ, ಮುದ್ದೆ, ಚಪಾತಿ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಂ ಆಗಿ ಬೇಕಾದ್ರೆ ಸಾಂಬಾರು ಮಾಡಿಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ಗೆ ಆಫ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.